ಭಾರತದಲ್ಲಿ ಸಾರ್ವಜನಿಕರಿಂದ ಹಣ ಸಂಗ್ರಹಿಸುವುದು ಹಲವಾರು ಕಾನೂನುಗಳಿಂದ ನಿಯಂತ್ರಿತವಾಗಿದೆ ಮತ್ತು ಭಾರತೀಯ ಪ್ರತಿಭೂತಿ ಮತ್ತು ವಿನಿಮಯ ಮಂಡಳಿ ಸಿಬಿಐ ಇದರ ಪ್ರಮುಖ ನಿಯಂತ್ರಕ ಸಂಸ್ಥೆಯಾಗಿದೆ. 1. ಸಿಬಿಐ ಚಟುವಟಿಕೆ 1992. ಇದು ಅಂತಹ ಕಾರ್ಯಾಚರಣೆಗಳನ್ನು ನೇರವಾಗಿ ನಿಯಂತ್ರಿಸುವ ಪ್ರಮುಖ ಕಾನೂನು. ಕಲಮು 11 ಸಿಬಿಐಗೆ ಹೂಡಿಕೆದಾರರ ಹಿತಗಳನ್ನು ರಕ್ಷಿಸುವ ಅಧಿಕಾರ ನೀಡುತ್ತದೆ. ಸಾಮೂಹಿಕ ಹೂಡಿಕೆ ಯೋಜನೆ ಎಸ್ಎಸ್ ಎಂದು ವರ್ಗೀಕರಿಸಬಹುದಾದ ಯಾವುದೇ ಯೋಜನೆಯನ್ನು ನಿಯಂತ್ರಿಸುವ ಜವಾಬ್ದಾರಿ ಸಿಬಿಐಗೆ ಇದೆ. ಕಲಮು 12 1ಬಿ ಸಿಬಿಐಯಿಂದ ನೋಂದಣಿ ಪ್ರಮಾಣಪತ್ರವಿಲ್ಲದೆ ಯಾರೂ ಸಾಮೂಹಿಕ ಹೂಡಿಕೆ ಯೋಜನೆಯನ್ನು ಪ್ರಾರಂಭಿಸಲು ಅಥವಾ ನಡೆಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟವಾಗಿ ನಿರ್ಬಂಧಿಸುತ್ತದೆ. ಸೆಸ್ ಎಂದರೇನು? ಕಲಮು 11 ಪ್ರಕಾರ ಸಾರ್ವಜನಿಕರಿಂದ ಹಣವನ್ನು ಪೂಲ್ ಮಾಡಿ ಲಾಭ ಅಥವಾ ಆದಾಯದ ವಚನ ನೀಡುವ ಯಾವುದೇ ಯೋಜನೆಯು ಸೆಸ್ ಆಗಿ ಪರಿಗಣಿಸಲ್ಪಡುತ್ತದೆ. 199 ರೂಪೀಸ್ ಲಾಭ ಹಂಚಿಕೆ ಆ ಯೋಜನೆ ಇದಕ್ಕೆ ಸರಿಹೊಂದುತ್ತದೆ. ಶಿಕ್ಷೆ ಈ ಕಲಮುಗಳ ಉಲ್ಲಂಘನೆಗೆ 10 ವರ್ಷಗಳವರೆಗೆ ಕಾರಾಗೃಹ ಶಿಕ್ಷೆ ಅಥವಾ 25 ರೂಪೀಸ್ ಕೋಟಿ ದಂಡ ಅಥವಾ ಎರಡೂ ಬಹುಶಃ. 2. ಕಂಪನಿಗಳ ಚಟುವಟಿಕೆ 2013. ಕಂಪನಿಗಳ ರಚನೆ ಮತ್ತು ಅವು ಹಣ ಸಂಗ್ರಹಿಸುವ ವಿಧಾನವನ್ನು ನಿಯಂತ್ರಿಸುವ ಕಾನೂನು. ಕಲಮು 42 ಖಾಸಗಿ ಹಂಚಿಕೆ ವಿಧಾನವನ್ನು ನಿಯಂತ್ರಿಸುತ್ತದೆ. ಖಾಸಗಿ ಕಂಪನಿಯು ಕೇವಲ ಆಯ್ದ ವ್ಯಕ್ತಿಗಳಿಗೆ ಮಾತ್ರ ಒಂದು ಆರ್ಥಿಕ ವರ್ಷದಲ್ಲಿ ಗರಿಷ್ಠ 200 ಹೂಡಿಕೆದಾರರು ಹಣ ಸಂಗ್ರಹಿಸಬಹುದು. ಜಾಹೀರಾತುಗಳ ಮೂಲಕ ಸಾರ್ವಜನಿಕರನ್ನು ಆಹ್ವಾನಿಸುವುದನ್ನು ಕಟ್ಟಾಗಿ ನಿಷೇಧಿಸಲಾಗಿದೆ. ಕಲಮು 26 ಪ್ರಾಸ್ಪೆಕ್ಟಸ್ ದಸ್ತಾವೇಜಿನ ಅಂಶಗಳನ್ನು ವಿವರಿಸುತ್ತದೆ. ಸಾರ್ವಜನಿಕರಿಗೆ ಷೇರುಗಳನ್ನು ನೀಡಲು ಸಿಬಿಐ ಅನುಮೋದಿತ ವಿವರವಾದ ಪ್ರಾಸ್ಪೆಕ್ಟಸ್ ಅಗತ್ಯವಿದೆ. ನೋಂದಣಿಯಿಲ್ಲದ ಘಟಕವು ಮಾನ್ಯ ಪ್ರಾಸ್ಪೆಕ್ಟಸ್ ನೀಡಲು ಸಾಧ್ಯವಿಲ್ಲ. ಶಿಕ್ಷೆ ಅನಧಿಕೃತ ಸಾರ್ವಜನಿಕ ಹಣಸಂಗ್ರಹಕ್ಕೆ 3 ವರ್ಷಗಳವರೆಗೆ ಜೈಲು ಮತ್ತು ಅಥವಾ 50,000 ರೂಪೀಸ್ ದಂಡ ಅಥವಾ ಹಣಸಂಗ್ರಹದ ಮೊಬಲಗಿನಲ್ಲಿ ಯಾವುದು ಹೆಚ್ಚೋ ಅದು. 3. ಬಹುಮಾನ ಚಿಟ್ಟ ಮತ್ತು ಹಣ ಪರಿಚಲನಾ ಯೋಜನೆಗಳ ನಿಷೇಧ ಚಟುವಟಿಕೆ 1978. ಪಿರಮಿಡ್ ಮತ್ತು ಪೊಂಜಿ ಯೋಜನೆಗಳನ್ನು ನೇರವಾಗಿ ನಿಷೇಧಿಸುವ ಕಾನೂನು. ಕಲಮು 3 ಯಾವುದೇ ಹಣ ಪರಿಚಲನಾ ಯೋಜನೆಯನ್ನು ಪ್ರಚಾರ ಮಾಡುವುದು ಅಥವಾ ನಡೆಸುವುದನ್ನು ನಿಷೇಧಿಸುತ್ತದೆ. ಹಳೆಯ ಹೂಡಿಕೆದಾರರಿಗೆ ಹೊಸ ಹೂಡಿಕೆದಾರರ ಹಣದಿಂದ ಪಾವತಿಸುವ ಪೊಂಜಿ ರೀತಿಯ ಯೋಜನೆಗಳಿಗೆ ಈ ಕಾನೂನು ಅನ್ವಯಿಸುತ್ತದೆ. ನಮಸ್ತೆ ಸ್ನೇಹಿತರೆ. ದಿನದಿಂದ ದಿನಕ್ಕೆ ಹಣವಂತನಾಗಬೇಕು ಅಂತ ಯಾರಿಗ ಆಸೆ ಇಲ್ಲ? ಪ್ರತಿಯೊಬ್ಬರಿಗೂ ಸಹ ಆಸೆ ಇದ್ದೇ ಇರುತ್ತೆ. ಅದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡಂತಹ ಹಲವಾರು ಮಂದಿ 199, 299, 399 ರೂಪಾಯಿ ಕೊಟ್ಟು ಮೆಂಬರ್ ಆಗಿ ನಾವು ನಿಮಗೆ ಲಾಭ ಕೊಡ್ತೀವಿ ಅಥವಾ ಇನ್ನಿತರೆ ಆದಂತಹ ಸವಲತ್ತುಗಳನ್ನು ಕೊಡ್ತೀವಿ, ಈ ರೀತಿಯಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಜನಗಳ ಮಧ್ಯೆ ಬಂದು ಒಂದು ಕನಿಷ್ಠ ಹಣವನ್ನು ಅವ್ರು ಏನ್ ಮಾಡ್ತಾರೆ ಜನಗಳಿಂದ ಕಲೆಕ್ಟ್ ಮಾಡ್ತಾರೆ. ಸ್ನೇಹಿತರೆ, ಮಾಡಿದ ನಂತರದಲ್ಲಿ ನೀವು ಹೂಡಿದಂತ ಬಂಡವಾಳಕ್ಕೆ ರಿಟರ್ನ್ಸ್ ಬರುತ್ತಾ ಇಲ್ವಾ ಅನ್ನೋದು ನಿಮ್ಗೆ ಖಾತ್ರಿ ಇರೋದಿಲ್ಲ. ಏನಕ್ಕಪ್ಪ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ, ಆ ಒಂದು ಕಂಪನಿ ಫಸ್ಟ್ ಆಫ್ ಆಲ್ ರಿಜಿಸ್ಟರ್ ಆಗಿರ್ಬೇಕು, ಪ್ರೈವೇಟ್ ಲಿಮಿಟೆಡ್ ಅಥವಾ ಇನ್ನಿತರ ಆದಂತಹ ಒಂದು ಇದರಲ್ಲಿ LLPನೋ ಪ್ರೊಪ್ರೈಟರ್ಶಿಪ್ ಆಗಿರ್ಬೇಕು. ಅದಷ್ಟಾದ್ರೆ ಸಾಕ, ಅವರುಗಳು ಪಬ್ಲಿಕ್ ಇಂದ ಶೇರ್ಸ್ ಅನ್ನ ತಗೊಳ್ಳೋದಕ್ಕೆ ಅನುಮತಿ ಇಲ್ಲ. ಅವರು ಸೆಬಿನಲ್ಲಿ ರಿಜಿಸ್ಟರ್ ಆಗ್ಬೇಕಾಗುತ್ತೆ. ಅವರು ಸೆಬಿನಲ್ಲಿ ರಿಜಿಸ್ಟರ್ ಆಗಿ ಅವರು ಹೇಳುವಂತಹ ನಿಯಮಾವಳಿಗಳಿಗೆ ಬದ್ಧರಾಗಿ ಅಲ್ಲಿ ಏನ್ ಡೆಪಾಸಿಟ್ಸ್ ಅನ್ನು ಇಡಬೇಕು ಅಷ್ಟನ್ನು ಇಟ್ಟು ನಂತರದಲ್ಲಿ ಇವ್ರು ಏನ್ ಮಾಡ್ಬೇಕಾಗ್ತದೆ, ಜನಗಳಿಂದ ಹಣ ಸಂಗ್ರಹಿಸುವಂತದನ್ನ ಮಾಡ್ಬೇಕಾಗ್ತದೆ. ಇವಾಗ ಶೇರ್ ಮಾರ್ಕೆಟ್ನಲ್ಲಿ ಜನಗಳು ಹಣವನ್ನು ಹೂಡ್ತಾರೆ. ಏನು ಕೊಡ್ತಾರೆ ಅವರೆಲ್ಲ ಏನಂತಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇರ್ಬೋದು, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇರ್ಬೋದು, ಇಲ್ಲೇನಾಗುತ್ತೆ ಕಂಪ್ನಿಗಳನ್ನ ರಿಜಿಸ್ಟರ್ ಮಾಡಿ ಅವರದ ಒಂದು ಕಂಪನಿಯ ಮೊತ್ತದಲ್ಲಿ ಒಂದಷ್ಟು ಭಾಗವನ್ನ ಶೇರ್ಸ್ ಹಾಕೊಡ್ತಾರೆ. ಆದ್ರೆ ಯಾವುದೋ ಒಬ್ಬ ವ್ಯಕ್ತಿ ಬಂದು 199 ಕೊಡಿ, 299 ಕೊಡಿ, ನಾನ್ ನಿಮ್ಗೆ ಫಾರ್ಮ್ ಓನರ್ಶಿಪ್ ಕೊಡ್ತೀನಿ, ಕ್ರಾಪ್ ಓನರ್ಶಿಪ್ ಕೊಡ್ತೀನಿ, ಅದ್ರಲ್ಲಿ ಬರುವಂತ ಬಂಡವಾಳ ಹಾಕಿದ್ರೆ ಸಾಕು ನಿಮ್ಗೆ ಲಾಭ ನಿಮ್ಗೆ ಕೊಟ್ಬಿಡ್ತೀನಿ. ಇದು ಎಲ್ಲ ಏನಂತಂದ್ರೆ ಈ ತರದ್ದು ಯಾವುದೇ ರೀತಿಯಾದಂತ ಕಂಪನಿಗಳನ್ನ ಮಾಡಲಿಕ್ಕೆ ಭಾರತ ಸರ್ಕಾರದ ಅಡಿಯಲ್ಲಿ ಯಾವುದೇ ರೀತಿಯಾದಂತ ಇದು ಇಲ್ಲ ಸ್ನೇಹಿತರೆ. ಮತ್ತು ನೀವು ಅವರನ್ನ ನೇರವಾಗಿ ಕೇಳಬೇಕಾಗುತ್ತೆ, ಇದು ರಿಜಿಸ್ಟರ್ ಆಗಿದೆಯಾ? ರಿಜಿಸ್ಟ್ರೇಷನ್ ಆಗಿದ್ರೆ ಅದಕ್ಕೆ ಇರುವಂತಹ ದಾಖಲಾತಿಗಳನ್ನು ಸಹ ನೀವು ವಿವರವಾಗಿ ಪರಿಶೀಲಿಸಬೇಕಾಗ್ತದೆ ಸ್ನೇಹಿತರೆ. ಏನಕ್ಕೆ ಅಂತಂದ್ರೆ
ಕಳೆದ ಒಂದು 3-4 ವರ್ಷಗಳಲ್ಲಿ ಹಲವಾರು ಸ್ಕ್ಯಾಮ್ಗಳನ್ನು ಸಹ ನಾವು ನೋಡಿದೀವಿ. ಪುನಃ ಹಿಂದೆ ಹೋಗಿ ನೋಡಿದ್ರೆ ನೀವು ಗುರು ಟೀಕ್ ಅನ್ನುವಂತ ಒಂದು ಕಂಪನಿ ಇತ್ತು. ಅವ್ರೇನ್ ಮಾಡಿದ್ರು, ಎಲ್ರಿಗೂ ಬಾಂಡ್ಗಳನ್ನ ಹಂಚ್ಬಿಟ್ಟು ನೀವು ಇಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಿ ನಿಮ್ಗೆ ಇದು 500 ಪಟ್ಟಾಗುತ್ತೆ, 1000 ಪಟ್ಟಾಗುತ್ತೆ ಅಂತ ಏನ್ ಮಾಡಿದ್ರು, ಕರ್ಕೊಂಡೋಗಿ ಜನಗಳನ್ನ ತೇಗದ ಗಿಡ ಇರುವಂತಹ ಜಮೀನುಗಳನ್ನು ಸಹ ತೋರಿಸ್ಬಿಟ್ರು. ಇವೇ ನೋಡಿ ನಿಮ್ಮ ಹೆಸರಲ್ಲಿ ಇಟ್ಟಿರೋ ಅಂತ. ಕೊನೆಗೆ ಅದು ಸ್ಕ್ಯಾಮ್ ಆಗಿ ಇಡಿ ಅವರು ಬಂದು ಸಿಬಿಐ ಇನ್ವೆಸ್ಟಿಗೇಷನ್ ಮಾಡಿ, ಕೊನೆಗೆ ಇವತ್ತಿಗೂ ಸಹ ನೀವು ಒಂದು ಕಂಪ್ನಿ ರಿವ್ಯೂ ಪೇಜ್ಗಳಲ್ಲಿ ಹೋಗಿ ನೋಡಿದ್ರೆ, ನಮಗೆ ನಮ್ಮ ದುಡ್ಡನ್ನ ಹಿಂದೆ ಕೊಡ್ಸಿ ಅಂತ ಅವರು ಬಾಯ್ ಬಡ್ಕಂತ ಇದ್ದಾರೆ. ಮತ್ತು ಇನ್ನೊಂದಷ್ಟು ಕಂಪ್ನಿಗಳಿದಾವೆ. ಕನ್ವ ಮಾರ್ಕೆಟಿಂಗ್ ಕಂಪ್ನಿ ಅಂತ ಒಂದು ಬಂದಿತ್ತು. ಅವ್ರೇನು ಅಂತಂದ್ರೆ, ನೀವು ಮೆಂಬರ್ ಆದ್ರೆ ನಿಮ್ಗೆ ಒಂದು ಅಂಡೆ, ಬಿಂದಿಗೆ, ಚೊಂಬು, ತಪ್ಪಲೆ, ಮಿಕ್ಸಿ, ಗ್ರೈಂಡ್ರು ಕೊಡ್ತೀವಿ ಅಂತ ಅಂದ್ಬಿಟ್ಟು, ಒಬ್ರು ಮೆಂಬರ್ ಮಾಡಿದ್ರೆ ಇಷ್ಟು, ಇಬ್ರು ಮೆಂಬರ್ ಮಾಡಿದ್ರೆ ಇಷ್ಟು ಅಂತ ಕಮಿಷನ್ ಬೇಸಿಸ್ ಅಲ್ಲಿ ಮಾಡಿಸ್ಬಿಟ್ಟು ಸುಮಾರು ಹಳ್ಳಿಗಾಡಿನ ಜನಗಳಲ್ಲಿ ಏನ್ ಮಾಡೋದು, ತಗೊಂಡಾಗ 5,000 ಕಟ್ಟೋದು, ಇನ್ನೊಂದು 4 ಜನ ಹೋಗಿ ಸೇರ್ಸೋದು, ಒಂದ್ ಮಿಕ್ಸಿ ತಗೊಬರೋದು. ಹಿಂಗಾಗ್ಬಿಟ್ಟು ಏನಾಯ್ತು ಅಂದ್ರೆ, 100 ಕೋಟಿಯ ಸ್ಕ್ಯಾಮ್ಗಳು ನಡೆದೋದ ಸ್ನೇಹಿತರೆ. ಇಲ್ಲಿ ಸ್ಕ್ಯಾಮರು ಏನ್ ಮಾಡ್ತಾರೆ ಅಂತಂದ್ರೆ, ನಿಮ್ಮ ಹತ್ರ ತಗೊಳ್ಳುವಂತಹ 100 ರೂಪಾಯಿ 200 ರೂಪಾಯಿಗೆ ಯಾವನ್ ಕೋರ್ಟ್ಗೆ ಹೋಯ್ತಾನೆ, ಯಾರು ನನ್ನ ಮೇಲೆ ಕೇಸ್ ಹಾಕ್ತಾನೆ, ಹಾಕಿದ್ರು ಅವನೊಬ್ನಿಗೆ ಸೆಟ್ಲ್ ಮಾಡಿದ್ರೆ ಆಯ್ತು. ಈ ತರದ ಒಂದು ಮನಸ್ಥಿತಿನಲ್ಲಿ ಅಂತಂದ್ರೆ ಸ್ಕ್ಯಾಮ್ ಅನ್ನ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಮತ್ತು ಮುಂದುವರೆದು ನೋಡೋದಾದ್ರೆ, ಇದು ಇಂದಿನದು ಅಂತ ಇವತ್ತು ಉಟ್ಕೊಂಡಂತಹ ಸ್ಕ್ಯಾಮ್ ಅಂತ ಅನ್ಕೊಂಡ್ರೆ ತಪ್ಪು. ನೋಡಿ, ನಿಮ್ಮನ್ನ ಒಂದು ಭ್ರಮೆಗೆ ಒಳಪಡಿಸ್ತಾರ ಅವ್ರು. ಯಾವ ರೀತಿಯಾದಂತಹ ಭ್ರಮೆ? ನಿಮ್ಮ ಹತ್ರ ಇರುವಂತಹ 100 ರೂಪಾಯಿನ ಕೊಟ್ರೆ ನಾಳೆ ದಿನ ಅದು 120 ರೂಪಾಯಿ ಹೋಗ್ತದೆ. 1 ತಿಂಗಳಲ್ಲಿ, 2 ತಿಂಗಳಲ್ಲಿ, ಅಥವಾ 3 ತಿಂಗಳಲ್ಲಿ ಬೆಳೆ ಬಂದ್ಮೇಲೆ. ನಾನು ನೋಡ್ತಾ ಇದ್ದೀನಿ ಫೇಸ್ಬುಕ್ ಅಲ್ಲಿ, ಕಳೆದ 1 ವಾರದಿಂದನೂ ಇದು ಮಾಡ್ತಾ ಇದ್ದಾರೆ. ನಾವು ಏನಂತಂದ್ರೆ ಪಬ್ಲಿಕ್ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ಬೋದು. ಈಗ ನೋಡಿ, ಯಾರೋ ಒಬ್ಬ ಹೇಳ್ತಿದ್ದ, ನನಗೆ ಜರ್ಮನಿ ಕರೆದ್ಬಿಟ್ಟವ್ರೆ, ಜಪಾನ್ ಕರೆದ್ಬಿಟ್ಟವ್ರೆ, ನಾನು ಅಲ್ಲೇ ಇದ್ಬಿಡು ಅಂದ್ರು. ನಾವ್ ಒಂದ್ ಸ್ವಿಚ್ ಹಾಕ್ದಿ, ಅದು ಓಪನ್ ಆಯ್ತು, ಒಂದ್ ಸ್ವಿಚ್ ಹಾಕ್ತಿ, ಇದು ಓಪನ್ ಆಯ್ತು ಅಂತ. ಆಮೇಲೆ ಅವನೇ ಅಂತ ನಿಮಗೂ ಗೊತ್ತು ಅಲ್ವಾ? ಸೊ ಈಗ ಬಂದಿರೋನು ಸಹ ಆ ಕಂಪ್ನಿಯ ಡೈರೆಕ್ಟರ್ ಆಗಿದ್ದವನೆ. 199 ಕೊಡಿ, 299 ಕೊಡಿ ಅಂತ ಏನ್ ಹೇಳ್ತಾವನೆ. ಹಂಗಾಗ್ಬಿಟ್ಟು ನೀವುಗಳು ನಿಮ್ಮ ಒಂದು ಬುದ್ಧಿಯನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಇನ್ವೆಸ್ಟ್ ಮಾಡಿ. ಯಾರು ಸಹ 1 ರೂಪಾಯಿನ ಕೊಡೋದಿಲ್ಲ. ನಿಮ್ಮ ಶ್ರಮದ ದುಡ್ಡನ್ನ ಎಲ್ಲಿ ಯಾವ ರೀತಿಯಾಗಿ ಉಳಿತಾಯ ಮಾಡ್ಬೇಕು ಅನ್ನೋದನ್ನ ನೋಡಿ. ಕೊನೆ ಪಕ್ಷ ನೀವು ಸಂಪಾದಿಸಿರುವಂತಹ ದುಡ್ಡನ್ನ ದ್ವಿಗುಣ ಮಾಡೋದು ಬೇಡ, ಅಥವಾ ಅದು 100 ಪಟ್ಟು ಮಾಡೋದು ಬೇಡ, ಇರುವಷ್ಟನ್ನೇ ಇಟ್ಕೊಂಡು ಸುಮ್ಮನೆ ಇದ್ಬಿಡಿ. ಗೊತ್ತಾಯ್ತಲ್ಲ? ಅದರಿಂದ ಏನಂತಂದ್ರೆ, ಇವ್ರು ನಿಮ್ಗೆ ಒಂದು ಕತೆ ಕಟ್ತಾರೆ. ಮಾತುಗಾರಿಕೆನಲ್ಲಿ ಏನ್ ಮಾಡ್ತಾರೆ, ನಿಮ್ಗೆ ಹಂಗ್ ಮಾಡ್ಬಿಡ್ತೀವಿ ಸರ್, ಅಲ್ಲೊಂದ್ 100 ಎಕರೆ ಅದೇ, ಇಲ್ಲೊಂದ್ 200 ಎಕರೆ ಮಾಡ್ತಿದ್ವಿ, ಅಲ್ಲೊಂದ್ 500 ಎಕರೆ ಮಾಡ್ತೀವಿ, ಕರ್ಕೊಂಡೋಗಿ ತೋರಿಸ್ತಾರೆ ನಿಮ್ಗೆ. ಅದ್ ಯಾರ್ದೋ ಜಮೀನು ತೋರಿಸ್ಬಿಟ್ಟು, ಅದೇ ನಿಮ್ಗೇನು ಅದ್ರ RTC ತೋರಿಸ್ತಾರೆ, ಆ ಓನರ್ ಇವನೇ ಅಂತ ತೋರಿಸ್ತಾರೆ ಯಾರನ್ನೋ. ನೀವು ಹೌದು ತುಂಬಾ ಚೆನ್ನಾಗ್ ಬಂದದ ಬೆಳೆ, ಏನ್ ಕಟಾವ್ ಮಾಡ್ಬಿಟ್ರೆ ಹಂಗ್ ಬಂದ್ಬಿಡ್ತೀವಿ ಬರ್ತೀರಿ. ಬಂದ್ಮೇಲೆ ಏನಾಗ್ತದೆ, ಸಂಪೂರ್ಣವಾಗಿ ನೀವೇನ್ ಮಾಡ್ತೀರಿ, ಮೊದಲನೇ ಬೆಳೆನೋ, 2ನೇ ಬೆಳೆನೋ, 3ನೇ ಬೆಳೆನೋ, 4ನೇ ಬೆಳೆನೋ ರಿಟರ್ನ್ ಕೊಡ್ತಾ ಇರ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಒಂದು ಹಂತಕ್ಕೆ ಅದು ಕೋಟಿ ಗಟ್ಟಲೆ ಆದಾಗ ಏನ್ ಮಾಡ್ತಾರೆ, ವೆಬ್ಸೈಟ್ ನ ಶಟ್ ಡೌನ್ ಮಾಡ್ತಾರೆ, ಫೋನ್ ನ ಸ್ವಿಚ್ ಆಫ್ ಮಾಡ್ತಾರೆ, ವಾಟ್ಸಪ್ ಏನ್ ಮಾಡ್ತಾರೆ, ಬ್ಲಾಕ್ ಮಾಡಿ ಬಿಸಾಕ್ಬಿಟ್ಟು ಯಾರಿಗೂ ತಿರುಗಿ ನೋಡಲ್ಲ. ಹೋಗಿ ಕಂಪ್ಲೇಂಟ್ ಕೊಡ್ತೀರಾ ನೀವು? ಕೊಡಿ. ಎಷ್ಟು ಕೊಟ್ಟಿರ್ತೀರಾ ನೀವು? ಅಮ್ಮಮ್ಮ ಅಂತಂದ್ರೆ ಅವಳು, ನೀವು ಇವತ್ತು 100 ರೂಪಾಯಿ ಇನ್ವೆಸ್ಟ್ ಮಾಡಿ ಅದು 150, 200 ಈ ತರ ಆಗಿ ಏನ್ 10,000 15,000 ಆಗಿರ್ತದೆ ನಿಮ್ದು. ನೀವೊಬ್ರು ಕಂಪ್ಲೇಂಟ್ ಕೊಡ್ತೀರಿ, ನಿಮ್ಮೊಬ್ಬರನ್ನು ಸೆಟಲ್ ಮಾಡ್ತಾರೆ. ಈಗಿರುವಂತ ಸದ್ಯದ ಪರಿಸ್ಥಿತಿನಲ್ಲಿ ಎಕ್ಸಿಕ್ಯೂಟಿವ್ ಬಾಡಿ ಯಾವ ತರ ಇದೆ, ಒಂದು ಕಾರ್ಯಾಂಗ ವ್ಯವಸ್ಥೆ ಯಾವ ತರ ಇದೆ, ಬೆಂಗಳೂರಲ್ಲಿ ಇರುವಂತಹ 80-90 ಜನ ಪೊಲೀಸರು ಮೇಲೇನೆ ಆರೋಪಗಳವೆ. ನೀವು ಹೋಗ್ಬಿಟ್ಟು ನ್ಯಾಯ ತಗಂತೀರ. ಆದ್ರಿಂದ ಸ್ನೇಹಿತರೆ, ಈ ಒಂದು ಟ್ರ್ಯಾಪ್ಗೆ ಬಿದ್ದು ನೀವು ಏನೋ ಸಿಗುತ್ತೆ ಅಂತ ಅಂದ್ಬಿಟ್ಟು 100ಕ್ಕೆ 120 ಆಯ್ತು, 120, 150 ಆಯ್ತು, 200, 250 ಆಯ್ತು ಅಂತ ಒಂದು ಭ್ರಮೆ ಬೇಡ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ
ಕಣ್ವ ಮಾರ್ಕೆಟಿಂಗ್ ಇರ್ಬೋದು, ಅಥವಾ ಗುರುಟೀಕ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಅಥವಾ ಹಲವಾರು ರಾಜ್ಯಗಳಲ್ಲಿ ಚಿಟ್ ಫಂಡ್ ಸ್ಕ್ಯಾಮ್ಗಳು ಇರ್ಬೋದು. ಇವೆಲ್ಲ ಏನು ಅಂತಂದ್ರೆ ಅವರು ಸಂಪಾದನೆ ಮಾಡಿರೋದು ಕೊಟ್ಬಿಟ್ರೆ ಸಾಕಣಪ್ಪ ಅಂತ ಬಾಯ್ ಬಡ್ಕಂತ ಇರ್ತಾರೆ. ಬಡ್ಡಿ ಬೇಡ ಅವ್ರಿಗೆ ಪಾಪ. ನಾನು ಸಂಪಾದನೆ ಮಾಡೋ ದುಡ್ಡದಲ್ಲಪ್ಪ, ನಾನು ಕೊನೆಗಾಲದಲ್ಲಿ ಒಂದಷ್ಟು ಮಡಿಕೊಂಡಿದ್ನಲ್ಲ ಅದಕ್ಕಾರು ಕೊಟ್ಬಿಡಪ್ಪ. ಮಕ್ಳು ಓದ್ಸಕ್ಕೋ, ಇಲ್ಲ ಮಕ್ಳು ಮದುವೆ ಮಾಡಕ್ಕೋ, ಇಲ್ಲ ಒಂದು ಬಿಸ್ನೆಸ್ ಮಾಡಕ್ಕೋ ಇಟ್ಟಿರ್ತಾರಲ್ಲ, ಆ ಅಮೌಂಟ್ ಅನ್ನ ನೀವು ತಗೊಂಡೋಗಕ್ಕೂ ಹೋಗ್ಬೇಡಿ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಯಾವುದೇ ಒಂದು ಹಂತದಲ್ಲಿ ಯಾವುದೇ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಇವತ್ತೇನು ಇಲ್ಲ ನಿಮ್ಗೆ ಒಳ್ಳೆ ಬಟ್ಟೆ ಹಾಕೊಂಡ್ ಬರ್ತಾರೆ, ಕಾರಲ್ಲಿ ಬರ್ತಾರೆ, ಒಂದ್ 4 ಜನ ಕೋಟ್ ಹಾಕ್ಸ್ಕೊಂಡ್ ಬಂದು ಕೂರಿಸ್ಬಿಡ್ತಾರೆ. ಜಪಾನಿಂದ ಬಂದವನಿ, ಜರ್ಮನಿಯಿಂದ ಬಂದವನಿ, ಅಮೆರಿಕದಿಂದ ಬಂದವನಿ ಅಂತ. ನೀವು ಹೌದೇನೋ ಅನ್ನೋ ಒಂದು ಭ್ರಮೆನ ಒಳಗಾಗಿ ನೀವು ಈ ತರವಾದಂತಹ ಇದನ್ನ ಮಾಡ್ಕೊಳಕ್ ಹೋಗ್ಬಿಡಿ ಸ್ನೇಹಿತರೆ. ಇದು ಒಂದು ಏನಂತಂದ್ರೆ, ನಾವು ಒಬ್ಬ ವಿದ್ಯಾವಂತರಾಗಿ ನಿಮ್ಮಲ್ಲಿ ಈ ರೀತಿ ಆಗುತ್ತೆ ಅಂತ ಒಂದು ಅರಿವನ್ನು ಮೂಡಿಸಬಹುದೇ ಹೊರತು ನಾವು ಮುಂದಕ್ಕೆ ಏನು ಮಾಡಕ್ಕಾಗಲ್ಲ. ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿ ಇರ್ಬೇಕು. ಒಂದು ವೇಳೆ ಏನಾದ್ರೂ ಅವರು ಅತಿ ಹೆಚ್ಚು ಒತ್ತಡವನ್ನು ಮಾಡಿದ್ರು ಅಥವಾ ಫೋರ್ಸ್ ಮಾಡಿದ್ರು ಅಂತಂದ್ರೆ ಅಥವಾ ಪೊಲೀಸ್ ಸ್ಟೇಷನ್ಗೆ ನೀವು ಕಂಪ್ಲೇಂಟ್ ಕೊಡ್ಬೋದು. ಒಂದು ವೇಳೆ ಅವ್ರ ದುಡ್ಡನ್ನ ಕಲೆಕ್ಟ್ ಮಾಡಕ್ಕೆ ಬರ್ತಾವ್ರೆ ಅಥವಾ ನಿಮಗೆ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಗೌರ್ಮೆಂಟ್ ಅಥಾರಿಟೀಸ್ ನೀವು ಇನ್ಫಾರ್ಮ್ ಮಾಡ್ಬೋದು. ನಿಯರೆಸ್ಟ್ ತಹಸೀಲ್ದಾರ್ ಆಫೀಸ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಇಂಥವ್ರಿಗೆ ಇನ್ಫಾರ್ಮ್ ಮಾಡಿ. ನಾವು ಹೇಳೋದಷ್ಟನ್ನು ಹೇಳ್ಬೋದು. ನಿಜವಾಗ್ಲೂ ಯಾರೋ ಪ್ರಾಬ್ಲಮ್ ಒಳಗೈತೀರಿ, ಆ ಮೊದಲನೇ ದಿನನೇ ಹೋಗಿ ನೀವು ಇನ್ಫಾರ್ಮ್ ಮಾಡೋದನ್ನ ಕಲೀರಿ ಸ್ನೇಹಿತರೆ. ಧನ್ಯವಾದ.